ಅವ್ರು 104 ಡಿಗ್ರಿ ಜ್ವರ ಇದ್ದಾಗಲೇ ಆಸ್ಪತ್ರೆಗೆ ಡಾಕ್ಟರ್ ಕರ್ಕೊಂಡು ಬರ್ತೀವಿ ಅಂತ ಬರಲಿಲ್ಲ. ಆಮೇಲೆ ಡಾಕ್ಟರ್ನ ಕರೆಸಿದ್ವು, ತೋರಿಸೋದು ಮಾಡಿದ್ವು. ಆ ಥರದಲ್ಲೂ ಕೂಡ ಯಾಕಂದರೆ ಲಕ್ಷ್ಮಿ ಅವರು ಸೋಬಿಸಿ ಅವರು 4 ದಿವಸ ಕಾಲ್ ಶೀಟ್ ಇದೆ, ಅದು ಹೊಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ಜ್ವರದಲ್ಲೇ ಕೆಲಸ ಮಾಡಿದ್ರು ಅವರು. ಮೊದಲು ಅವ್ರು ಹೆಂಗೆ ಅಂತ ಹೇಳಿದ್ರೆ ಪಾರ್ವತಮ್ಮ ಅವರು ಒಂಥರ ಎಲ್ರಿಗೂ ಪೂರ್ತಿ ಅನ್ನ ಹಾಕಿ ಊಟ ಹಾಕಿ ಮಕ್ಕಳು ಸಾಕಿದವರು. ಎಷ್ಟು ಮಕ್ಕಳಿದ್ರು ಅಂತ ಹೇಳಿದ್ರೆ ಐ ಥಿಂಕ್ ಒಂದು 10-15 ಮಕ್ಕಳುಗಳಿದ್ರು. ಇದು ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೀನಿ. ಅಂದರೆ ನಾನು ಅಸಿಸ್ಟೆಂಟ್ ಆಗಿದ್ದಾಗ ಕೆಲಸ ಮಾಡಿದ್ದು. ಅಸಿಸ್ಟೆಂಟ್ ಅಂದರೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದದ್ದು. ಏನಂತ ಹೇಳಿದ್ರೆ ಹೊಸಕೋಟೆ ಬ್ರಿಡ್ಜು ಕೆರೆ ಏರಿ ಮೇಲ್ಗಡೆ ಕಾರುಗಳೆಲ್ಲ ನಿಂತಿರುತ್ತೆ. ಕಾರುಗಳೆಲ್ಲ ನಿಂತಿದ್ದಾಗ ಇದು ನಮ್ಮ ನಾಯಕರು ಅವ್ರ ಲವರ್ನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ನಾನಿಂದ ಮರೆಯಲಾರೆ ಇನ್ಸಿಡೆಂಟ್ ಇದು ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ ಬೈಕಲ್ಲಿ ಅವ್ರು ಬರ್ತಾ ಇದ್ದಾಗ ಆ ಬ್ರಿಡ್ಜು ಕಂಪ್ಲೀಟ್ ಲಾಕ್ಡೌನ್ ಆಗ್ಬಿಟ್ಟಿರುತ್ತೆ. ಅಂದರೆ ತುಂಬ ರಶ್ ಇರುತ್ತೆ, ಹೋಗೋಕ್ಕಾಗೋದಿಲ್ಲ. ಸೊ ಆ ಥರದಲ್ಲಿ ಇವ್ರು ಹೋಗಲೇಬೇಕು, ಅವರು ಪ್ರಿಯತಮನ ನೋಡಲೇಬೇಕು. ಅವ್ರು ಟ್ರೈನಲ್ಲಿ ಹೋಗ್ತಾ ಇದ್ದಾರೆ, ಅವ್ರು ತಡಿಬೇಕು ಅನ್ನೋ ದೃಷ್ಟಿಯಿಂದ ಇವರು ಬೈಕಲ್ಲಿ ಸ್ಪೀಡಾಗಿ ಹೋಗ್ತಾ ಇರ್ತಾರೆ. ಇಲ್ಲಿ ಬರೋ ಹೊತ್ತಿಗೆ ಇಲ್ಲಿ ಕಂಪ್ಲೀಟು ಕಾರುಗಳು ಲಾರಿಗಳು ಅವೆಲ್ಲ ನಿಂತುಬಿಟ್ಟಿರುತ್ತೆ. ಈ ಕಾರೆಲ್ಲ ನಿಂತಿರುವಾಗ ಇವ್ರು ಏನು ಮಾಡ್ತಾರೆ ಅಂದರೆ ಡಿಸೈಡ್ ಮಾಡಿಬಿಟ್ಟು ಕಾರ್ನ ವೀಲ್ನ ಮೇಲೆ ಎತ್ತಿ, ಇವತ್ತಿನ ಸಲ ವೀಲಿಂಗ್ ಮಾಡ್ತಾ ಇರ್ತಾರಲ್ಲ, ನಾವು ನೋಡ್ತಾ ಇರ್ತಾರಲ್ಲ, ವೀಲಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ಕಾರ್ ಮೇಲ್ಗಡೆ ಮೋಟ್ರ್ ಬೈಕ್ ಹತ್ತುತ್ತೆ. ಅಂದರೆ ಡಿಕ್ಕಿ ಮೇಲ್ಗಡೆ ಬೈಕ್ ಹತ್ತೋದು. ಆ ಡಿಕ್ಕಿ ಮೇಲ್ಗಡೆ ಬೈಕ್ ಹತ್ತಿದಾಗ ಅಲ್ಲಿ ಡಿಕ್ಕಿ ಮೇಲೆ ಬೈಕ್ ಹತ್ತುವಾಗ ಅದು ಡೂಪ್ನವ್ರು ಮಾಡ್ತಾರೆ. ಆ ಮೇಲ್ಗಡೆ ಬಂದಾಗ ರಾಜ್ಕುಮಾರ್ ಡಿಕ್ಕಿ ಮೇಲ್ಗಡೆ ಬಂದಾಗ ಒಂದು ಕ್ಲೋಸಪ್ ಕೊಡಬೇಕಲ್ಲ, ಅದು ಅಣ್ಣ ಅವ್ರದ್ದು ಶಾಟ್ ತಗೊಂಡ್ವು. ಆಮೇಲೆ ಪುನಃ ಇನ್ನೊಂದು ಬಾನೆಟ್ ಡಿಕ್ಕಿ ಮೇಲಿಂದ ಬಂದಮೇಲೆ ಟಾಪ್ ಮೇಲೆ ಬರುತ್ತೆ, ಕಾರ್ ಟಾಪ್ ಮೇಲೆ ಬರುತ್ತೆ. ಕಾರ್ ಟಾಪ್ ಮೇಲೆ ಬಂದಾಗ ಅದು ಬರೋದನ್ನು ನಾವು ಲಾಂಗ್ ಶಾಟಲ್ಲೇ ತಗೊಂಡ್ಬಿಟ್ಟಿದ್ವು. ಅದನ್ನು ಹೇಳಿದ್ನಲ್ಲ, ಒಂದು 15 ದಿವಸ ಬರೀ ಡೂಪುಗಳು ಇಟ್ಕೊಂಡೇನೆ ಮಾಡಿದ್ದೀವಿ ನಾವು. ಆ ಥರದ್ರಲ್ಲಿ ಇದರಿಂದ ಇದು ಮೇಲ್ಗಡೆ ಬರುತ್ತೆ, ಕಾರ್ ಟಾಪಿಗೆ ಬರುತ್ತೆ. ಕಾರ್ ಟಾಪಿಗೆ ಬಂದಾಗ ಅಲ್ಲಿ ಒಂದು ಸ್ವಲ್ಪ ಮೂಮೆಂಟ್ ತೊಗೊಂಡು ಅಲ್ಲಿ ಪುನಃ ಅಣ್ಣ ಅವ್ರು ಕ್ಲೋಸಪ್ ಹಾಕಿ ಆಮೇಲೆ ಅದು ಬಾನೆಟ್ ಮೇಲೆ ಹಿಡಿಯುತ್ತೆ. ಸೊ ಕಾರು ಹೀಗೆ ಬಂದು ಹೀಗೆ ಹೋಗುತ್ತೆ. ಸೊ ಇದನ್ನ ತೆಗಿಬೇಕು. ಅದು ಒಂದನ್ನು ನಾವು ಒಂದು ಡೀಟೇಲ್ ಆಗಿ ತೋರಿಸ್ಬಿಟ್ರೆ ಮಿಕ್ಕಿದ್ದೆಲ್ಲ ಯೋಚನೆ ಇಲ್ಲ, ಜನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ನಾವು ಲಾಂಗ್ ಶಾಟೆಲ್ಲ ಮಾಡ್ಕೊಂಬೋದು. ಸೊ ಅದಕ್ಕೆ ಇಂಡಿವಿಜುವಲ್ ಕ್ಲೋಸಪ್ ಎಲ್ಲ ತೆಗಿಬೇಕಾಗಿಲ್ಲ. ಸೊ ಇಲ್ಲೇನೆ ಏನಾಯ್ತು ಅಂತ ಹೇಳಿದ್ರೆ, ಇದನ್ನ ಕ್ಲೋಸಪ್ ತೆಗಿಬೇಕು ಅಂದಾಗ ಏನು ಮಾಡೋದು ಅಂತ ಹೇಳಿದ್ರೆ, ಕಂಠೀರವ ಸ್ಟುಡಿಯೋಯಿಂದ ಹಿಂಭಾಗದಲ್ಲಿ ಹೋದರೆ ಒಂದು ದೊಡ್ಡ ಬಚ್ಚಲಿದೆ. ಅವತ್ತು ದಿವಸಕ್ಕೆ ಇವತ್ತು ಅದು ಮುಚ್ಚಿಬಿಟ್ಟಿರ್ಬೇಕು. ಅಲ್ಲಿ ಅದು ಕ್ರಾಸ್ ಮಾಡ್ಕೊಂಡು ಹೋದರೆ ಅಲ್ಲಿ ಈ ರಾಜ್ಕುಮಾರ್ ಅವ್ರದ್ದು ಇದು ತೆಗಿಬೇಕಾಯಿತು. ಈ ಡಿಕ್ಕಿ ಮೇಲೆ ಬರೋದು, ಆಮೇಲೆ ಟಾಪ್ ಮೇಲೆ ಬರೋದು, ಬಾನೆಟ್ ಮೇಲೆ ಬರೋದು, ಈ ಥರದ್ದಕ್ಕೆಲ್ಲ ಏನು ಮಾಡಿದ್ದು ಅಂತ ಹೇಳಿದ್ರೆ ಎಲ್ಲಾನು ಡಮ್ಮಿ ಮಾಡಿಸಿ ರಾಜ್ಕುಮಾರ್ ಕ್ಲೋಸಪ್ ತೆಗಿಬೇಕಲ್ಲ, ಅದಕ್ಕೋಸ್ಕರ ಅಣ್ಣ ಅವ್ರನ್ನ ಅಲ್ಲಿ ಕರ್ಕೊಂಡೋದು. ಸೊ ಒಂದು ಸತಿ 2 ಸತಿ ಆಯಿತು. ಆಮೇಲೆ ನಮ್ಮ ಚಿಟ್ಟಿ ಬಾಬು ಇದ್ದವ್ರು ಏನು ಮಾಡೋದು ಅಂದರೆ, ಈ ಮೇಲೆ ಬರ್ತಿರೋಣ ಇನ್ನು ಸ್ವಲ್ಪ ಸ್ಪೀಡಾಗಿ ಬನ್ನಿ ಅಂತ ನಾನು ಹೇಳಿದೆ. ಚಿಟ್ಟಿ ಬಾಬು ಬೇಡ, ಬೇಕಾಗಿಲ್ಲ, ನಾವು ಬೇಕಾದ್ರೆ ಕ್ಯಾಮ್ರಾ ಫಿಲಮ್ ಬೇಕಾದ್ರೆ ಸ್ಪೀಡಪ್ ಮಾಡ್ಕೊಳ್ಳೋಣ, ಕ್ಯಾಮ್ರಾ ಸ್ಪೀಡ್ ಮಾಡ್ಕೊಂಡು ಇದು ಬೇಡ, ಇದು ಹಂಗೆ ರಿಸ್ಕ್ ಇದು ಅಂತ ಹೇಳಿದೆ. ಇಲ್ಲ ಏನಾಗಲ್ಲ ಅಂತಂದ್ರೆ ಅವ್ರು ಸ್ಫೂರ್ತಿ ಅವ್ರು ಕೊಟ್ರಲ್ಲ, ಡ್ರರ್ ಅಂತ ಕೊಟ್ಟರೆ ಅವರು ಬಾನೆಟ್ ಮೇಲ್ಗಡೆ ಹೋಗಿತ್ತಲ್ಲ, ಮೇಲ್ಗಡೆ ಹೋಗಿದ್ದು ಬಾನೆಟ್ ಮೇಲೆ ಇಳಿಬೇಕಲ್ಲ, ಬಾನೆಟ್ ಮೇಲೆ ಇಳಿದಾಗ ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಟ್ಟಿದ್ದಾನೆ, ಅಣ್ಣ ಅವ್ರ ಬೈಕಿಂದ ಬಿದ್ದುಬಿಟ್ರು. ಸೊ ಇದು ಬಿದ್ದಾಗ ತಕ್ಷಣನೇ ಎಲ್ರಿಗೂ ಕೋಪ ಬಂದ್ಬಿಡ್ತು. ಯಾಕೆಂದ್ರೆ ಅವ್ರು ಬರ್ತಾ ಇದ್ದಕ್ಕೆ ಇವ್ರು ಸ್ಪೀಡ್ ಬನ್ನಿ ಅಂದಿದ್ದಾನೆ, ಅವ್ರು ಕೆಳಗಡೆ ಬಿದ್ದರು. ಸೊ ನಾವೆಲ್ಲ ಚಿಟ್ಟಿ ಬಾಬಾ ಹಿಡ್ಕೊಂಡು ಎಲ್ಲರಿಗೂ ಬೈದು, ಯಾಕೆ ಚಿಟ್ಟಿ ಬಾಬಾ ಇದು ಹೇಳಿದ್ರೆ ನೀವು ಬೇಕಾಗಿಲ್ಲ, ಇದು ಸಾಕಾಗಿತ್ತು ಅಂತ. ಸೊ ಅದು ಅಣ್ಣ ಸ್ವಲ್ಪ ಲಿಟ್ಲ್ ಅಪ್ಸೆಟ್ ಆಗೋಯ್ತು. ಅದು ಏನು ಏಟು ಬಿದ್ದಿಲ್ಲ, ಆದರೂ ಕೊಂಚ ಫಂಕ್ ಆಗ್ಬಿಟ್ರು ಅಣ್ಣವರು. ಸೊ ಅದು ದಟ್ಸ್ ಎನ್ ಇನ್ಸಿಡೆಂಟ್ ಅದು. ಸೊ ಮತ್ತೆ ತೊಂದರೆ ಏನಿಲ್ಲ, ಯಾರಿಗೂ ಏನೂ ಏನಿಲ್ಲ, ಶೂಟಿಂಗ್ ಆಯ್ತು, ಎಲ್ಲ ಮುಗ್ದೋಯ್ತು. ಇಲ್ಲ ಏನಿಲ್ಲ.
ಅವ್ರು 104 ಡಿಗ್ರಿ ಜ್ವರ ಇದ್ದಾಗಲೇ ಆಸ್ಪತ್ರೆಗೆ ಡಾಕ್ಟರ್ ಕರ್ಕೊಂಡು ಬರ್ತೀವಿ ಅಂತ ಬರಲಿಲ್ಲ. ಆಮೇಲೆ ಡಾಕ್ಟರ್ನ ಕರೆಸಿದ್ವು, ತೋರಿಸೋದು ಮಾಡಿದ್ವು. ಆ ಥರದಲ್ಲೂ ಕೂಡ ಯಾಕಂದರೆ ಲಕ್ಷ್ಮಿ ಅವರು ಸೋಬಿಸಿ ಅವರು 4 ದಿವಸ ಕಾಲ್ ಶೀಟ್ ಇದೆ, ಅದು ಹೊಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ಜ್ವರದಲ್ಲೇ ಕೆಲಸ ಮಾಡಿದ್ರು. ಅವರು ಟ್ಯಾಬ್ಲೆಟ್ ತಗೊಳ್ಳೋದು, ಕೆಲಸ ಮಾಡೋದು, ಆ ಥರ ಮಾಡ್ತಾಯಿದ್ರು. ಬಿಡಿ, ಕೆಲಸ ಮಾಡೋದ್ರಲ್ಲಿ ರಾಜ್ಕುಮಾರ್ ಹ್ಯಾಂಡ್ಸ್ ಆಫ್. ಇನ್ನೊಬ್ರು ಸಿಗೋದಿಲ್ಲ ಆ ಥರ. ಇಲ್ಲ, ಅದು ಆಮೇಲೆ ಗೊತ್ತಾಗಿರುತ್ತೆ ಅವ್ರಿಗೆ. ಇಲ್ಲ, ಏನಾಗಲಿಲ್ಲ ಅಂದ್ರೆ ಆಯ್ತು, ಏನೋ ಮಿಸ್ ಆಗುತ್ತೆ ಅಂತ ಬಿಟ್ಬಿಟ್ರು ಅಷ್ಟೇ. ಅವರು ಅಷ್ಟೇ ತುಂಬ ಮೇಧಾವಿ ಅಕ್ಕ ಅವರು ಕೂಡ. ಮೊದಲು ಅವ್ರು ಹೆಂಗೆ ಅಂತ ಹೇಳಿದ್ರೆ ಪಾರ್ವತಮ್ಮ ಅವರು ಒಂಥರ ಎಲ್ರಿಗೂ ಪೂರ್ತಿ ಅನ್ನ ಹಾಕಿ ಊಟ ಹಾಕಿ ಮಕ್ಕಳು ಸಾಕಿದವರು. ಎಷ್ಟು ಮಕ್ಕಳಿದ್ರು ಅಂತ ಹೇಳಿದ್ರೆ ಐ ಥಿಂಕ್ ಒಂದು 10-15 ಮಕ್ಕಳುಗಳಿದ್ರು. ಅವ್ರ ತಂಗಿ, ರಾಜ್ಕುಮಾರ್ ತಂಗಿ ಮಕ್ಕಳು, ಇವ್ರ ಮಕ್ಕಳು, ಅವ್ರ ಮಕ್ಕಳು, ಎಲ್ಲ ಮಕ್ಕಳಿಗೂ ಕೂಡ ಎಲ್ರಿಗೂ ಕೂಡ ತನ್ನ ಮಕ್ಕಳಿಗೆ ಏನು ಕೊಡ್ತಿದ್ರು ಆ ಮಕ್ಕಳಿಗೂ ಅದೇ ಬಟ್ಟೆ. ತಮ್ಮ ಮಕ್ಕಳಿಗೆ ಏನು ಸಿಂಪಲ್ ಬಟ್ಟೆನ ಅವ್ರಿಗೂ ಅದೇ ಸಿಂಪಲ್ ಬಟ್ಟೆ. ಒಂದೇ ಸ್ಕೂಲಿಗೆ ಸೇರಿಸೋರು. ಸೊ ಮಕ್ಕಳಿಗೆ ತೆಗೆದ್ರೆ ಯೂನಿಫಾರ್ಮು ಅಲ್ಲಿ ತಾನುಗಟ್ಟಲೆ ತರಬೇಕದು. ಸೊ ಈ ಥರ ಎಲ್ಲ ಮಕ್ಕಳುಗಳು ಕೂಡ ಇದು. ಆಮೇಲೆ ಮಕ್ಕಳಿಗೆ ಪಾಠ ಹೇಳ್ಕೊಡೋಕ್ಕೇನೆ ಒಬ್ಬರು ಕನ್ನಡ ಕಲ್ಸಕ್ಕೆ ಒಬ್ಬರು ನಾರಾಯಣರಾವ್ ಅಂತ ಇಟ್ಟಿದ್ರು. ಸೊ ಕನ್ನಡ ಇದು ಮಾಡೋದು. ಸೊ ಎಲ್ಲ ಮಕ್ಕಳನ್ನು ಕೂಡ ಒಂದೇ ಸಮನಾಗಿ ನೋಡಿಕೊಂಡು ಸಾಕಿದ್ದು ಪಾರ್ವತಮ್ಮನವರೇನೆ. ಬಟ್ಟೆಗಳು ತಂದ್ಕೊಡೋದಾಗಲಿ, ಸೀರೆ ಕೊಡಿಸೋದಾಗಲಿ, ಇದಾಗೋದಾಗಲಿ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಅವರು ತಮ್ಮನ್ನು ನೋಡ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಇವನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಆಮೇಲೆ ಯಾವಾಗ ವರದಪ್ಪನವರು ಬೆಂಗಳೂರಿಗೆ ಬಂದಾಗ ಅವ್ರ ಆರೋಗ್ಯ ಚೆನ್ನಾಗಿಲ್ಲದೆ ಆದಾಗ ಪುನಃ ಪಾರ್ವತಮ್ಮನೇ ಬಂದಿದ್ದು. ಪಾರ್ವತಮ್ಮ, ರಾಜ್ಕುಮಾರ್ ಬಂದಿದ್ದಾನೆ. ಅವರು ಮೈಗೆ ಹುಷಾರು ಆಸ್ಪತ್ರೆಯಲ್ಲಿದ್ದರು. ಅವ್ರಿಗೆ ಏನು ಬೇಕೋ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಆಮೇಲೆ ಪುನಃ ಅವ್ರಿಗೊಂದು ಮನೆ ಕೊಡಿಸಿ ಪ್ಯಾಲೇಸ್ ಆರ್ಚರ್ಡಲ್ಲಿ ಒಂದು ಮನೆ ಕೊಡಿಸಿದ್ರು ಅವ್ರಿಗೆ. ರಾಜ್ಕುಮಾರ್ ಮನೆಯಿಂದ ಐ ಥಿಂಕ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಅವ್ರಿಗೊಂದು ಮನೆ ಪಾರ್ವತಮ್ಮನೇ ಹೇಳಿದ್ರು, ಅಣ್ಣ ಮನೆ ಕೊಡಿಸ್ಬೇಕು ಅಂತ ಹೇಳಿದ್ರು. ಸೊ ಅವರು ಇಷ್ಟಪಟ್ಟ ಮೇಲೆ ಇನ್ನೇನು ಅಂತ ಆಗೊಂದು ಮನೆ ಕೊಡಿಸೋದು. ಆಮೇಲೆ ಇದೆಲ್ಲ ತಗೊಂಡು ಖರ್ಚು ಮಾಡಬೇಕು, ಸ್ವಲ್ಪ ಡೆವಲಪಿಂಗ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೂ ಕೂಡ ಒಂದಿಷ್ಟು ಖರ್ಚು ಮಾಡಿದ್ವು. ನಾ ಕೇಳಿದೆ, ಎಷ್ಟು ಖರ್ಚು ಮಾಡಿದ್ರಿ ಅಂತ. 15 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಂತೆ. ಮನೆಗೆ ಕೊಡಿಸಿದ್ದು ಅಲ್ಲದೆ ಇವಾಗ ಏನು ಬೇಕೋ ಅದು ಕೇಳಿದ್ರು ಅದನ್ನೆಲ್ಲ ಮಾಡಿಸ್ಕೊಟ್ಟಿದ್ದೀವಿ ಅಂತ ಅವ್ರಿಗೆ ಬೇರೆ ಮಾಡಿಸ್ಕೊಟ್ರು. ಆಮೇಲೆ ನಂತರದಲ್ಲೇ ಅವ್ರ ಫ್ಯಾಮಿಲಿ ಎಲ್ಲ ಇವರೇ ಮೇಂಟೈನ್ ಮಾಡ್ತಾಯಿದ್ರು, ಅಣ್ಣವರೇ ಮೇಂಟೈನ್ ಮಾಡ್ತಾಯಿದ್ರು. ಅವ್ರಿಗೆ ಬೇಕಂದ್ರೆ ಎಲ್ಲನೂ ನೋಡ್ಕೋತಿದ್ರಲ್ಲ, ಕಥೆ ಸೆಲೆಕ್ಟ್ ಮಾಡೋದು, ಆಮೇಲೆ ಇದು ಮಾಡೋದು, ಏನೇನು ಬೇಕೋ ಎಲ್ಲನೂ ಪೂರ್ವಭಾವಿ ಸಿದ್ಧತೆಗಳೆಲ್ಲ ವರ್ಧಣ್ಣನೇ ನೋಡ್ಕೋತಾ ಇದ್ದಿದ್ದು. ಅದು ಇವ್ರಿಗೆ ಸ್ವಲ್ಪ ಹೆಲ್ಪ್ ಆಗೋದು. ಆವಾಗ ಬೇಕಷ್ಟು ಅವ್ರದ್ದೇ ಸ್ವಂತ ಪಿಕ್ಚರ್ಸ್ಗಳಿರೋದು, ಅದನ್ನೆಲ್ಲ ನೋಡ್ಕೋತಿದ್ರು. ಅದನ್ನೆಲ್ಲ ಮೇಲ್ಪಾರ್ವೆ ಅಂತೀವಲ್ಲ, ಅದನ್ನು ಇವ್ರು ನೋಡ್ಕೊಳ್ಳೋರು, ವರ್ಧಣ್ಣ ನೋಡ್ಕೊಳ್ಳೋರು. ಅದಕ್ಕೆ ತಕ್ಕಾಗಿ ಅವ್ರಿಗೂ ಸುಮ್ಮನೆ ಬಿಡ್ತಿರ್ಲಿಲ್ಲ. ಅವ್ರಿಗೂ ಕೂಡ ಏನು ಬೇಕೋ ನೋಡ್ಕೋತಾ ಇದ್ರು. ಪಾರ್ವತಮ್ಮನವರು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು. ಹ್ಯಾಂಡ್ಸ್ ಆಫ್. ಮಕ್ಕಳುಗಳನ್ನೆಲ್ಲನೂ ಕೂಡ ವರದಪ್ಪನವ್ರ ಮಕ್ಕಳೆಲ್ಲ ತುಂಬ ಬುದ್ಧಿವಂತರುಗಳು. 4 ಜನ ಹೆಣ್ಣು ಮಕ್ಕಳುಗಳು ಕೂಡ ಒಬ್ಬಳು ಮೆಡಿಸಿನ್ ಮಾಡಿರಬೇಕು, ಇನ್ನೊಬ್ಳು ಚಾರ್ಟರ್ಡ್ ಅಕೌಂಟೆಂಟು, ಇನ್ನೊಬ್ಳು ಲಾಯರು, ಏನೋ ಈ ಥರ ಎಲ್ಲ ಮಕ್ಕಳುಗಳು ಓದಿದ್ದಾರೆ. ಅದೊಂದು ಪುಣ್ಯ ಅದು ಅವ್ರ ಮನೇಲಿ. ಈ ಹೆಣ್ಣು ಮಕ್ಕಳೆಲ್ಲ ಓದಿದ್ದಾರೆ, ಈ ಮಕ್ಕಳುಗಳೆಲ್ಲ ಈ ಥರ ಬೇರೆ ಥರ.